ಒಂದು ಬೆಂದ ಕಾಳುಗಳಿಗೆ ಏನು ಬೆಂಗಳೂರು ಅಂತ ಹೆಸರು ಬರೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಬೆಂಗಳೂರು ನಿರ್ಮಾಣ ಮಾಡಿದಂತಹ ನಾಡಪ್ರಭು ಕೆಂಪೇಗೌಡರು. ತದನಂತರ ಬಂದಂತಹ ಏನು ಒಂದು ನವನಿರ್ಮಾಣ ಬೆಂಗಳೂರು ಅಂದ್ರೆ ಹೈಟೆಕ್ ಬೆಂಗಳೂರಕ್ಕೆ ಮುಖ್ಯ ಕಾರಣ ಆದಂತಹ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಎಂ ಕೃಷ್ಣ ಅವರು. ನಿಜವಾಗ್ಲೂ ಕೂಡ ಎಸ್ ಎಂ ಕೃಷ್ಣ ಅವರು ನಿನ್ನೆ ದಿವಂಗತರಾದ್ರು. ಅವರು ನಿಜವಾಗ್ಲೂ ಮಾಡಿರುವ ಸೇವೆಗಳಾಗಿರ್ಬೋದು ಅಥವಾ ಬೆಂಗಳೂರು ಕೊಟ್ಟಂತ ಕೊಡುಗೆಗಳಾಗಿರ್ಬೋದು, ಅಪಾರ ಕೊಡುಗೆಗಳನ್ನು ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ITBT ಸಿಟಿ ಅನ್ನೋದಕ್ಕೆ ಪ್ರಮುಖ ಕಾರಣ ಎಸ್ ಎಂ ಕೃಷ್ಣ ಅಂದ್ರೆ ತಪ್ಪಾಗಲಾಗಿರೋದು. ಯಾಕಂದ್ರೆ ಬೆಂಗಳೂರಿನ ಸರ್ಜಾಪುರ ರಸ್ತೆ ಆಗಿರ್ಬೋದು ಅಥವಾ ಏನೊಂದು ಬೆಳ್ಳಂದು ರಸ್ತೆ ಆಗಿರ್ಬೋದು, ಇಲ್ಲೆಲ್ಲ ಸುಮಾರು 500ಕ್ಕೂ ಹೆಚ್ಚು ITBT ಕಂಪನಿ ಬರೋದಕ್ಕೆ ಕಾರಣವೇ ಎಸ್ ಎಂ ಕೃಷ್ಣ ಅಂತಾನೂ ಕೂಡ ಮನೆ ಮಾತಾಗಿರುವಂತದ್ದು. ಇನ್ನು ಉಳಿದಂತೆ ಬೆಂಗಳೂರಿಗೆ ಪ್ರಮುಖವಾಗಿ ವಿಧಾನಸೌಧಕ್ಕೆ ಪರ್ಯಾಯವಾಗಿ ಮತ್ತೊಂದು ವಿಕಾಸಸೌಧ ಕಟ್ಟಿದಂತದ್ದು ಕೂಡ ಎಸ್ ಎಂ ಕೃಷ್ಣ ಅವರು. ಅದು ಕೂಡ ನಿಜವಾಗ್ಲೂ ಕೂಡ ಘನತೆ ಗೌರವ ಏನೋ ಸಲ್ಲಬೇಕಾದ್ರೆ ಅದು ಎಸ್ ಎಂ ಕೃಷ್ಣ ಸಲ್ಲುತ್ತೆ. ಉಳಿದಂತೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಕಂಟ್ರೋಲ್ ಮಾಡೋದಕ್ಕೆ ಅವತ್ತಿನ ದಿನಗಳಲ್ಲೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆಲೋಚನೆ ಮಾಡಿ ಬೆಂಗಳೂರಲ್ಲಿ ಸುಮಾರು 5ಕ್ಕೂ ಹೆಚ್ಚು ಫ್ಲೇವರ್ ಗಳು ತಂದಿದಂತ. ಅದರಲ್ಲಿ ಪ್ರಮುಖವಾಗಿ ಡಬಲ್ ರಸ್ತೆಯಲ್ಲಿರುವಂತಹ ಫ್ಲೇವರ್ ಆಗಿರ್ಬೋದು ಅಥವಾ KR ಮಾರ್ಕೆಟ್ ಅಲ್ಲಿ ಇರುವಂತಹ ಫ್ಲೇವರ್ ಆಗಿರ್ಬೋದು ಅಥವಾ ಏನು ನಾವು ಪೀಣ್ಯ ದಾಸರಳ್ಳಿ ಕಡೆ ಹೋಗ್ತೀವಲ್ಲ ಆ ಫ್ಲೇವರ್ ಆಗಿರ್ಬೋದು, ಇವೆಲ್ಲನೂ ಕೂಡ ಪ್ರಮುಖ ಕಾರಣ ಅವತ್ತಿನ ದಿನ ಆದಂತ CM ಆದಂತಹ ಎಸ್ ಎಂ ಕೃಷ್ಣ ಅವರು. ಇವೆಲ್ಲದಕ್ಕೂ ಕೂಡ ಮುನ್ನುಡಿ ಬರೆದಿದೆ ಎಸ್ ಎಂ ಕೃಷ್ಣ ಅವರು. ಇವತ್ತು ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಬೇಕಂತ ಕಾರಣ ಒಂದು ರೀತಿ ಎಸ್ ಎಂ ಕೃಷ್ಣ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.